ಪುಷ್ಪಾ 2 ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ಗೆ ಸಂಕಷ್ಟ ಎದುರಾಗಿದೆ. ಜಾಮೀನಿನ ಮೇಲೆ ಹೊರಗಿದ್ರೂ ಪೊಲೀಸರ ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ. ಬರೋಬ್ಬರಿ 20 ಪ್ರಶ್ನೆಯನ್ನ ಕೇಳಿರೋ ಖಾಕಿ ನಟನಿಂದ ಉತ್ತರ ಪಡೆದುಕೊಂಡಿದೆ. ಇದರ ಮಧ್ಯೆ ಅಲ್ಲು ಅರ್ಜುನ್ ಬೌನ್ಸರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. 3.5 ಗಂಟೆ 20 ಪ್ರಶ್ನೆ. ಸಂಧ್ಯಾ ಥಿಯೇಟರ್ನಲ್ಲಿನ ಕಾಲ್ತುಳಿತ ಪ್ರಕರಣ. ನಟ ಅಲ್ಲು ಅರ್ಜುನ್ ಬೆನ್ನು ಬಿಡುವ ಅದ್ಯಾವ ಲಕ್ಷಣಗಳು ಕಾಣ್ತಿಲ್ಲ. ಜೈಲಿಗೆ ಹೋಗಿ ಬಂದು ಸಿಎಂ ರೇವಂತ್ ರೆಡ್ಡಿ ಹಾಗೂ ಪೊಲೀಸರ ಚಾಟಿಯೇಟಿಗೂ ಗುರಿಯಾಗಿದ್ದ ಅಲ್ಲು ಅರ್ಜುನ್ 3.5 ಗಂಟೆಗಳ ಕಾಲ ಹೈದರಾಬಾದ್ ಪೊಲೀಸರ ಮುಂದೆ ಕೂತಿದ್ರು. ಖಾಕಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಹೈದರಾಬಾದ್ ಪೊಲೀಸರು ಅಲ್ಲುಗೆ ನೋಟಿಸ್ ಕೊಟ್ಟಿದ್ರು. 11 ಗಂಟೆಗೆ ಬಂದು ವಿಚಾರಣೆ ಎದುರಿಸಬೇಕು ಅಂತ ಹೇಳಿದ್ರು. ಹೀಗಾಗಿ ಅಲ್ಲು ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ಹಾಗಿದ್ರೆ ಚಿಕ್ಕಡಪಲ್ಲಿ ಪೊಲೀಸರು ಅಲ್ಲುಗೆ ಕೇಳಿದ ಪ್ರಶ್ನೆಗಳೇನು ಅಂತ ತೋರಿಸ್ತೀವಿ ನೋಡಿ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಥಿಯೇಟರ್ಗೆ ಬರುವ ಬಗ್ಗೆ ನೀವು ಯಾರಿಗೆ ತಿಳಿಸಿದ್ರಿ? ರೋಡ್ ಶೋಗೆ ಅನುಮತಿ ತೆಗೆದುಕೊಂಡಿದ್ರ ಅಥವಾ ಇಲ್ವಾ? ಅನುಮತಿ ನಿರಾಕರಿಸಲಾಗಿದೆ ಅಂತ ನಿಮ್ಗೆ ಯಾರು ಹೇಳಲಿಲ್ವಾ? ನೀವು ಚಿತ್ರಮಂದಿರದಲ್ಲಿದ್ದಾಗ ರೇವತಿ ಸತ್ತಿದ್ದು ಗೊತ್ತಿರ್ಲಿಲ್ವೇ? ಎಸಿಪಿ ಮತ್ತು ಸಿಐ ನಿಮ್ಮನ್ನ ಭೇಟಿ ಮಾಡಿದ್ದು ನಿಜ ತಾನೆ? ನಿಮ್ಮ ಜೊತೆ ಎಷ್ಟು ಬೌನ್ಸರ್ಸ್ ಬಂದಿದ್ರು? ಎಲ್ಲಿಂದ ಬಂದಿದ್ದೀರಿ? ಅಭಿಮಾನಿಗಳ ಮೇಲೆ ದಾಳಿ ಮಾಡಿದ ಬೌನ್ಸರ್ ವಿವರಗಳೇನೇನು? ಹೀಗೆ ಅನುಮತಿ ಇಲ್ಲದ ಮತ್ತು ಬೌನ್ಸರ್ಗಳ ಬಗ್ಗೆ ಪೊಲೀಸರು ಮಾಹಿತಿ ಕೆದಕಿದ್ರು. ಸುದ್ದಿಗೋಷ್ಠಿಯಲ್ಲಿ ನೀವು ಹೇಳಿದ್ದಕ್ಕೆ ಅರ್ಥವೇನು? ಮಹಿಳೆಯ ಸಾವಿನ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯಿತು? ನೀವು ಮಧ್ಯಾಹ್ನ 2:45ಕ್ಕೆ ಥಿಯೇಟರ್ನಲ್ಲಿದ್ರಿ ಎಂಬುದು ನಿಜ ಅಲ್ವಾ? 850 ಮೀಟರ್ ರೋಡ್ ಶೋ ಮಾಡಿದ್ಯಾಕೆ? ಹೊರಡುವಾಗ ಮತ್ತೇಕೆ ನಮಸ್ಕಾರ ಮಾಡಬೇಕಿತ್ತು ಅಂತ 20ಕ್ಕೂ ಹೆಚ್ಚು ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಪೊಲೀಸರ ಪ್ರಶ್ನೆಗಳನ್ನ ಎದುರಿಸಿದ ಅಲ್ಲು ವಾಪಸ್ಸಾದ್ರು. ಅಷ್ಟರಲ್ಲೇ ಪೊಲೀಸರು ಅಲ್ಲು ಅರ್ಜುನ್ ಬೌನ್ಸರ್ ಆಂಟೋನಿಯನ್ನ ಅಧಿಕೃತವಾಗಿ ಬಂಧಿಸಿ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಈ ಮಧ್ಯೆ ಪುಷ್ಪನ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟಲು ಖಾಕಿ ಸಿದ್ಧತೆ ನಡೆಸಿದ್ದಾರೆ. ಇನ್ನು ಡಿಸೆಂಬರ್ 4ರಂದು ಸಂಧ್ಯಾ ಥಿಯೇಟರ್ನಲ್ಲಿನ ಕಾಲ್ತುಳಿತದ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ. ಕಾಲ್ತುಳಿತಕ್ಕೆ ಒಳಗಾಗಿದ್ದವನನ್ನ ಪೊಲೀಸರು ಮತ್ತು ಅಲ್ಲು ಅಭಿಮಾನಿಗಳು ಹೊತ್ತೊಯ್ಯೋ ದೃಶ್ಯ ಈ ವಿಡಿಯೋದಲ್ಲಿ ಸೆರೆಯಾಗಿದೆ. ಹೀಗಿರುವಾಗಲೇ ಪೊಲೀಸರ ಸಮ್ಮುಖದಲ್ಲಿಯೇ ಅಲ್ಲು ಅರ್ಜುನ್ ಈಜುಕೊಳದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದಾರೆಂದು ಕಾಂಗ್ರೆಸ್ ಎಂಎಲ್ಸಿ ದೂರು ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.